ಮೆಡಿಸಿನ್ ಸೌತೆಕಾಯಿ ಫ್ಯಾಕ್ಟರಿಯಿಂದ ಕಲುಷಿತ ನೀರು ರೈತರ ಜಮೀನಿಗೆ ಲೈಸೆನ್ಸ್ ರದ್ದುಪಡಿಸುವಂತೆ ಗೊಲ್ಲರಹಳ್ಳಿ ಗ್ರಾಮಸ್ಥರ ಆಗ್ರಹ. ಶಿರಾ ತಾಲೂಕಿನ ಹುಚ್ಚಗೀರನಹಳ್ಳಿ ಗೇಟ್ ಸಮೀಪವಿರುವ ಇಂಡೋ ವೆಸ್ಟರ್ನ್ ಆರ್ಗ್ಯಾನಿಕ್ ಎಕ್ಸ್ಪೋರ್ಟ್ ಮೆಡಿಸಿನ್ ಸೌತೆಕಾಯಿ ಫ್ಯಾಕ್ಟರಿಯಿಂದ ಹೊರಸೂಸುವ ಜೀವಕ್ಕೆ ಹಾನಿ ನೀಡುವ ಅಪಾಯಕಾರಿ ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು ಸೇವನೆಯಿಂದ ಕುರಿಗಳು ಸಾವನ್ನಪ್ಪುತ್ತಾ ಇದ್ದು ಮಾರಕ ರೋಗಗಳಿಂದ ಬಳಲ್ತಾ ಇವೆ. ಇದಲ್ಲದೆ ಕೆಮಿಕಲ್ ಮಿಶ್ರಿತ ನೀರು ರೈತರ ಜಮೀನುಗಳಿಗೆ ಹೋಗ್ತಾ ಇರುವ ಕಾರಣ ಬೆಳೆ ನಷ್ಟ ಸಂಭವಿಸ್ತಾ ಇದೆ ಅಂತ ಗೊಲ್ಲರಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ. ಸುಮಾರು 13 ಎಕರೆ ವ್ಯಾಪ್ತಿಯಲ್ಲಿ ಮೆಡಿಸಿನ್ ಸೌತೆಕಾಯಿ ಫ್ಯಾಕ್ಟರಿ ಇದ್ದು ಶಿರಾ ತಾಲೂಕಿನ ಹೆಂದೊರೆ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಕಂದಾಯ ಕಟ್ಟಬೇಕಾದ ಫ್ಯಾಕ್ಟರಿ ಮಾಲೀಕರು ಕೇವಲ 60 ರಿಂದ 70 ಸಾವಿರ ರೂಪಾಯಿ ಕಂದಾಯ ಕಟ್ಟಿ ಸರ್ಕಾರಿಗೆ ಮೋಸ ಮಾಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಫ್ಯಾಕ್ಟರಿಯಿಂದ ಹೊರಸೂಸುವ ಕಲುಷಿತ ನೀರು ರೈತರಿಗೆ ಮಾರಕವಾಗ್ತಾ ಇದ್ದು ತಕ್ಷಣ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಒತ್ತಾಯಿಸಿದ್ದಾರೆ. ಹೆಂದೊರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಲಕ್ಷ್ಮಿ, ಸದಸ್ಯರಾದ ರಂಗನಾಥಪ್ಪ, ಪಿಡಿಒ ತಿಪ್ಪೇಸ್ವಾಮಿ, ಮುಖಂಡ ಈರಣ್ಣ ಸೇರಿದಂತೆ ಹಲವರು ಮುಖಂಡರು, ಕುರಿಗಾಹಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ನೀರ್ ಬಂದು ನೀರ್ ಬಂದು ಕುಡಿದ 4 ವರ್ಷ ಹೌದ್ರಾ? ಯಾರು ನಿಮ್ಮವ? 4 ಅವ್ ಬಂದು ಮ್ಯಾಗ್ಲಿಂದ ಬಂದ್ ಬರೀ ಸಮಿಲ್ ನೋಡ್ರಲ್ಲಿ ಏನಾಗ್ತೈತೆ ಉಳ್ಳಿ ಕಡ್ಲೆಗಳು ಸುಟ್ಟಾಗ ಎಲ್ಲಾನು ಹೋದ್ಸರಿ ಏನಾಯ್ತು? ಹೋದ್ಸರಿ ರಾಘವಲ್ಲನು ಸುಟ್ಟೋತು. ಒಂದ್ ತಾನ ಮನೆ ಕಾಯ್ಕೊಂಬಲ್ಲ. ಮತ್ತೆ ಅವ್ರನ್ನ ಕೇಳಲಿಲ್ವ? ಹಿಂಗ ಅನ್ಯಾಯ ಐತೆ ಸ್ವಾಮಿ, ನಮಗ್ ತೊಂದ್ರೆ ಮಾಡಿದ್ರೆ ಅಂತ ಏನ್ ಹೇಳಿದ್ರು? ಏನ್ ಹೇಳ್ತಾರೆ? ಯಾವ ಇದು ಬಂದ್ವಳೆ ಸ್ವಾಮಿ. ಫ್ಯಾಕ್ಟ್ರಿ ಹತ್ರನ ನೀರ್ ಬಂದ್ಬಿಟ್ಟು ಅದ್ರೊಳಗೆ ಎಲ್ಲ ಉಪ್ಪು ಮತ್ತೆ ಕೆಮಿಕಲ್ಸ್ ನೀರೆಲ್ಲ ಹೊರಗಡೆ ಬಂದು ನಮ್ ಕುರಿಗಳೆಲ್ಲ ನಮ್ ಮಣ್ಣು ತಿಂತವೆ. ಅವನ್ ತಿಂದು ಎಲ್ಲ ಸತ್ತೋಗ್ತವೆ. 2-3 ಕುರಿ ಉಚ್ಕೊಂಡಿದಾವೆ. ಕೇಳಕ್ ಬಂದ್ರೆ ನೀವ್ಯಾರು ಕೇಳಕ್ಕೆ ಅಂತ ಕೇಳ್ತಾರೆ. ನಮ್ಮನ್ನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಏನ್ ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಏನ್ ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಏನ್ ಮಾಡ್ಕೊಂತ ಮಾಡ್ಕೊ ಹೋಗು ಅಂತ ಕೇಳ್ತಾರೆ. ನಾವ್ ಕೇಳಕ್ ಬಂದ್ರೆ ಇಲ್ಲೆಲ್ಲ ಆಳ್ಗಳು ಕುಟೆ ಹೊಡ್ಸಿದಾರೆ ನಮ್ಮ ಕುರಿ. ನಾವ್ ಕೇಳಿದ್ವಿ ಆಳ್ಗಳು ಕುಟೆ ರೈತರು ನಮ್ಮನ್ನ ಹೊಡೆದಿದಾರೆ ರೈತರನವ್ರು. ಆತರ ಈಗ ತಹಸೀಲ್ದಾರ್ ಮತ್ತೆ ನಮ್ಗೆ ವಿವೋ ಬಂದು ನಮ್ಗೆ ಏನು ಮಾಹಿತಿ ಇದನ್ನ ಕೊಡ್ಬೇಕು ನಮ್ಗೆ ನ್ಯಾಯನ. ಹೆಸರು ನಾದೂರ್ ಕೆಂಚಪ್ಪ ಅಂತ ಹೇಳಿ, ರೈತ ಸಂಘದ ಶಿರಾ ತಾಲೂಕು ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಗೌಡ್ಗೆರೆ, ಶಿರಾ ತಾಲೂಕು ಗೌಡ್ಗೆರೆ ಹೋಬ್ಳಿ ಈಗ ಎಂದೊರೆ ಸರ್ವೆ ನಂಬರ್ ಗೊಲ್ಲರಹಳ್ಳಿ ಗ್ರಾಮದ ಪಕ್ಕದ ಇಂಡೋ ವೆಸ್ಟರ್ನ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಒಂದು ಸೌತೆಕಾಯಿ ಫ್ಯಾಕ್ಟರಿ ಅವರು ಈಗ ಏನು ತ್ಯಾಜ್ಯದ ಒಂದು ಕೆಮಿಕಲ್ ನೀರನ್ನ ರೈತರ ಜಮೀನಲ್ಲಿ ಬಿಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಕುರಿಗಳು, ಮೇಕೆಗಳು, ಜಾನುವಾರುಗಳು ಆ ನೀರನ್ನ ಕುಡಿದು ಕಾಯಿಲೆ ಬೀಳ್ತಾ ಇದಾವೆ. ರೈತರ ಜಮೀನಲ್ಲಿ ಸಾಕಷ್ಟು ಬೆಳೆಗಳು ಆ ನೀರು ಇರೋದ್ರಿಂದ ಒಣಗೋಗಿದಾವೆ ಅಂತ ಹೇಳಿ ರೈತರು ಬಹಳ ದಿನಗಳಿಂದ ಸಾಕಷ್ಟು ಮನವಿ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟಂತ ಸ್ಥಳೀಯ ಸಮಿತಿ ಗ್ರಾಮ ಪಂಚಾಯತಿ ಎಂದೊರೆ ಅವರಿಗೆ ಮತ್ತು ಪಿಡಿಒ ಅವರು ಬಂದು ಒಂದ್ಸರಿ ಇದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಮಾಹಿತಿ ಕೊಟ್ಟಿದ್ರು ಕೂಡ ಮತ್ತೆ ಈ ಒಂದು ಫ್ಯಾಕ್ಟರಿ ಮಾಲೀಕರು ಮತ್ತು ಇವರು ಇಲ್ಲಿ ಏನಿದ್ದಾರೆ ಇವರು ಈ ಭಾಗದ ರೈತರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಈ ಭಾಗದಲ್ಲಿ ಇರೋರೆಲ್ಲರೂ ತುಂಬಾ ಹಿಂದುಳಿದ ವರ್ಗದವರು ಮತ್ತು ಅಲೆಮಾರಿಗಳು, ಕಾಡುಗೊಲ್ಲ ಸಮುದಾಯದವರು ಆಗಿರೋದ್ರಿಂದ ಇವರು ಒಂದು ವೃತ್ತಿಯನ್ನ ಜಾನುವಾರುಗಳು ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆನೆ ಅವರ ಮೂಲ ಕಸುಬಾಗಿದೆ. ಅವರ ಬದುಕನ್ನ ಗಟ್ಟಿಗೂ ಮಾಡ್ಕೊಂಡು ಏನೋ ಜೀವನೋಪಾಯ ಮಾಡೋರು ಇವರು ಮತ್ತೆ ಈಗ ಕುರಿಗೆ ಮೇವು ನೀರು ಇಲ್ಲದ ಸಂದರ್ಭದಲ್ಲಿ ಅವು ಕುರಿಗಳು ನೀರನ್ನ ಕುಡಿದು ಕಾಯಿಲೆ ಬೀಳ್ತವೆ. ಅದ್ರ ಜೊತೆಗೆ ಇವರು ಈ ಭಾಗದ ಒಂದು ಹಳ್ಳ 2 ಕೆರೆಗಳಿಗೆ ನೀರು ಮಳೆಗಾಲದಲ್ಲಿ ಸೇರುತ್ತೆ ಹೋಗಿ. ಅಂತರ್ಜಲದಲ್ಲಿ ಈ ಕೆಮಿಕಲ್ ನೀರು ಏನಾದ್ರು ಹೋತು ಅಂದ್ರೆ ಜಾನುವಾರುಗಳಿಗೆ ಜೊತೆಗೆ ಜನಗಳು ಅಂತರ್ಜಲದಲ್ಲಿ ಕುಡಿಯೋ ನೀರಿಗೆ ಸೇರ್ಕೊಂತು ಅಂದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಹಂಗಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ.
ಇವರು ಇವತ್ತು ಏನು ಮಾಲಿನ್ಯ ನಿಯಂತ್ರಣ ಸಂಸ್ಥೆಯಲ್ಲಿ ಇವರು ಈ ಒಂದು ಜಮೀನನ್ನ ತಗೊಂಡು ಭೂ ಪರಿವರ್ತನೆ ಮಾಡಿ ಫ್ಯಾಕ್ಟ್ರಿ ಮಾಡೋ ಅಂತ ಸಂದರ್ಭದಲ್ಲಿ ಒಂದು ನಿರೀಕ್ಷಣಾ ಪತ್ರ ಅಥವಾ NOC ಯನ್ನ ತಗೊಳ್ತಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಭೂ ಪರಿವರ್ತನೆ ಕಾಯ್ದೆ ಪ್ರಕಾರ 1976 ವಿಧಿ 6/1 ಪ್ರಕಾರ ಘೋಷಣೆ ಮಾಡೋದೇನು ಅಂತಂದ್ರೆ, ಇವರು ಕೈಗಾರಿಕೆಯನ್ನ ಸ್ಥಾಪಿಸುವ ಘಟಕಗಳಿಂದ ಅನಿಲವಾಗಲಿ ಕಲ್ಮಶದ ನೀರಾಗಲಿ ನಾವು ತಡೆಗಟ್ತೀವಿ. ಸಾರ್ವಜನಿಕರ ಆರೋಗ್ಯಕ್ಕಾಗಲಿ ಸಾರ್ವಜನಿಕರಿಗೆ ಹಾನಿ ಮಾಡದಲೆ ಮತ್ತು ಮಾಲಿನ್ಯ ಮಾಡದಲೆ ನಾವು ನೋಡ್ಕೊಳ್ತೀವಿ. ಒಂದ್ ವೇಳೆ ನಾವೇನಾದ್ರೂ ಆ ಮಾಲಿನ್ಯ ಮತ್ತು ನೀರನ್ನ ಹೊರಗಡೆ ಬಿಟ್ರೆ ನಮ್ಗೆ ಯಾವುದೇ ತರವಾದ ಕಾನೂನಾತ್ಮಕವಾದ ದಂಡವನ್ನ ಕಟ್ಟಬಹುದು ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನ ಇವ್ರು ಕೊಟ್ಟಿದ್ರು ಕೂಡ ಇವರು ಕಾನೂನನ್ನ ಮೀರಿ ಮಾಡಿದ್ದಾರೆ ಅಂತಂದ್ರೆ, ಈ ಭಾಗದ ಇದನ್ನ ಮಾಲಿನ್ಯ ಮತ್ತು ನಿಯಂತ್ರಣ ಸಂಸ್ಥೆಯವರು ತಕ್ಷಣ ಇದಕ್ಕೆ ಕ್ರಮ ಕೈಗೊಳ್ಬೇಕು. ಜೊತೆಗೆ ನಮ್ಮ ತಾಲೂಕ್ ಸಮಿತಿ ಇಒ ಅವರು ಏನು ಈ ಒಂದು ರೈತರಿಗಾಗಿರೋಂತ ಅನ್ಯಾಯ ಮತ್ತು ಇಲ್ಲಿ ಒಂದು ದರ್ಪವನ್ನ ಮೆರೆಯುವಂತ ಈ ಒಂದು ಸೌತೆಕಾಯಿ ಫ್ಯಾಕ್ಟರಿ ಮಾಲೀಕರಿದಾರಲ್ಲ, ತಕ್ಷಣ ಬಂದು ಪರಿಶೀಲನೆ ಮಾಡ್ಬೇಕು. ಈ ನಮ್ಮ ತಾಲೂಕ್ ತಹಸೀಲ್ದಾರರು ತಕ್ಷಣ ಬಂದು ಇದನ್ನ ಪರಿಶೀಲನೆ ಮಾಡಿ ಲಾಕ್ಔಟ್ ಮಾಡ್ಬೇಕು ಈ ಸಂಸ್ಥೆನೆ. ಯಾಕೆಂದ್ರೆ ಇಲ್ಲೇವರೆಗೂ 5 ವರ್ಷ ಆಗಿದೆ. 5 ವರ್ಷದಿಂದಲೂ ರೈತರಿಗೂ ಇವ್ರಿಗೂ ಸಂಘರ್ಷ ನಡೀತಲೇ ಐತೆ ಈ ವಿಚಾರದಲ್ಲಿ. ಇವ್ರು ಕಲ್ಮಶದ ನೀರನ್ನ ಬಿಡ್ತಾನೆ ಅಂದ್ರೆ ಇವನೇನ್ ಮನುಷ್ಯನೇನು? ಇವನೇನು ಇಲ್ಲಿ ಜಾನುವಾರುಗಳು ಆ ನೀರು ಹರಿದೋಗಿರೋ ಜಾಗದಲ್ಲಿ ಕುರಿಗಳು ಮಣ್ಣು ತಿಂತವೆ ಅಂತಂದ್ರೆ ಅದು ಅವಕ್ಕೆ ಉಪ್ಪುಪ್ಪಾಗಿರ್ತದೆ. ಕಲ್ಮಶದ ನೀರು ಅದು ಕೆಮಿಕಲ್ ಐತೆ ಎಂಬುದು ಮೂಕ ಪ್ರಾಣಿಗಳಿಗೆ ಹೆಂಗ್ರಿ ಗೊತ್ತಾಗ್ತದೆ? ಇವನಿಗೆ ಒಂದ್ ಸ್ವಲ್ಪ ಅನ್ನ ತಿಮ್ಮನಿಗೆ ಗೊತ್ತಿಲ್ವಾ? ಕಾನೂನು ಚೌಕಟ್ಟಿನಲ್ಲಿ ಇವನ್ ಫ್ಯಾಕ್ಟ್ರಿ ಮಾಡ್ಕೊಂಬೋದಾದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇವನು ಸಾರ್ವಜನಿಕರಿಗೆ ಮತ್ತು ಜಾನುವಾರುಗಳಿಗೆ ಮತ್ತು ಇಲ್ಲಿರೋ ಮಾಲಿನ್ಯ ಮಾಡಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾನೆ? ಇಲ್ಲಿವರೆಗೂ 10 ವರ್ಷ ಆಗಿದೆ ಇವನು ಫ್ಯಾಕ್ಟ್ರಿ ಮಾಡಿ. CSR ಫಂಡ್ ಒಂದು ಈ ಭಾಗದ ಜನಗಳಿಗೆ ಸಾರ್ವಜನಿಕರಿಗೆ 10% ಕೊಡ್ಬೇಕು ಅಂತ ಕಾನೂನಲ್ಲಿ ಇದ್ರು ಗ್ರಾಮಕ್ಕಾಗ್ಲಿ ರಸ್ತೆಗಾಗ್ಲಿ ಕುಡಿಯೋ ನೀರಿಗಾಗ್ಲಿ ಚರಂಡಿಗಾಗ್ಲಿ ಸ್ಕೂಲ್ ಕಾಂಪೌಂಡ್ಗಾಗ್ಲಿ ಒಂದು ನಯಾ ಪೈಸಾನು ಕೊಟ್ಟಿಲ್ಲ. ಇವನು ಆಡಿಟ್ ನಲ್ಲಿ ಸುಳ್ಳು ಲೆಕ್ಕವನ್ನ ತೋರಿಸಿ ಕೊಟ್ಟಿದ್ದೀನಿ ಅಂತ ಬರ್ಕೊಂಡು ಇದನ್ನ ಮಾಡಿದ್ದಾನೆ. ಯಾರಿಗಾನ ಕೊಟ್ಟಿದ್ದೀರನಪ್ಪ ನಿಮ್ಮೂರಲ್ಲಿ? ಯಾವ್ದಾದ್ರು ಒಂದು ಅಥವಾ ಯಾವ್ದಾದ್ರು ರಸ್ತೆ ಮಾಡಿಸಿದಾನ? ಚರಂಡಿ ಮಾಡಿದಾನ? ಕುಡಿಯೋ ನೀರ್ಗೆ ಏನನ್ನ ಕೊಟ್ಟಿದಾನ? ಅಥವಾ ಯಾವ್ದಾದ್ರು ದೇವಸ್ಥಾನದ ಕಾಂಪೌಂಡ್ಗೆ ದೇವ್ರ ಅಭಿವೃದ್ಧಿ ಕೊಟ್ಟಿದಾನ? ಮತ್ತೆ ಇಂತ ಕಳ್ಳನ್ನ ಏನ್ ಮಾಡ್ಬೇಕು? ಇಮಿಡಿಯೇಟ್ ಆಗಿ ಲಾಕ್ಔಟ್ ಮಾಡ್ಬೇಕು ಅವನು. ಈಗ ಇದಕ್ಕೆ ಸಂಬಂಧಪಟ್ಟಂತ CS ಅವರು DC ಅವರು ತಕ್ಷಣ ಕ್ರಮ ಕೈಗೊಳ್ಬೇಕು. ತಾಲೂಕಿನ ತಹಸೀಲ್ದಾರರು ತಕ್ಷಣ ಬಂದು ಇದನ್ನ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವು ಸಾರ್ವಜನಿಕರಿಗೆ ಇವನಿಗೆ ತಕ್ಕವಾದ ಪಾಠ ಕಲಿಸ್ತೀವಿ, ನಾವೇ ಲಾಕ್ಔಟ್ ಮಾಡ್ತೀವಿ. ಕಾನೂನು ಕೈಗೆ ತಗೋಬೇಡ್ದು ಅಂತಂದ್ರೆ ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ತಕ್ಷಣ ಬಂದು ಇದನ್ನ ಸರಿಪಡಿಸ್ಬೇಕು. ಅವನಿಗೆ ಈಗ ಏನು ಈ ಸ್ಥಳೀಯ ಪಂಚಾಯತಿ ಅವರು ಏನಿದ್ದಾರೆ, ಈ ಸ್ಥಳೀಯ ಪಂಚಾಯತಿ PDO ಅವರಾಗ್ಲಿ ಅಧ್ಯಕ್ಷರಾಗ್ಲಿ ತಕ್ಷಣ ಇವನ್ಗೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಟು ಸಂಬಂಧಪಟ್ಟಂತ ಮಾಲಿನ್ಯ ಮತ್ತು ನಿಯಂತ್ರಣ ಇಲಾಖೆ ತಾಲೂಕಿನ ದಂಡಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ.